ದೇಶಾದ್ಯಂತ ಇಂದಿನಿಂದ ಜಿಎಸ್ಟಿ ಸರಳೀಕರಣ ನೀತಿ ಜಾರಿ ಆಗ್ತಾ ಇದೆ. ಅನೇಕ ವಸ್ತುಗಳ ಜಿಎಸ್ಟಿ ದರ ಕಡಿಮೆ ಆಗ್ತಾ ಇದೆ. ಇದರ ಲಾಭ ನೇರವಾಗಿ ಗ್ರಾಹಕರಿಗೆ ತಲುಪ್ತಾ ಇದೆ ಅನ್ನುವಂಥದ್ದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ. ಮತ್ತೆ ಇಡೀ ದೇಶಾದ್ಯಂತ ಬಿಜೆಪಿ ನಾಯಕರು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಅವರಿದ್ದಾರೆ. ಸರ್, ಇವತ್ತಿನಿಂದ ಜಿಎಸ್ಟಿ ಸರಳೀಕರಣ ಜಾರಿ ಆಗ್ತಾ ಇದೆ. ಗ್ರಾಹಕರಿಗೆ ನೇರವಾಗಿ ಇದರ ಲಾಭ ತಲುಪ್ತಾ ಇದೆ ಅನ್ನುವಂತಹದ್ದು, ಇದು ನೀವು ಹೇಗೆ ನೋಡ್ತೀರಿ? ಸರ್, ಈಗ ಕೇಂದ್ರ ಸರ್ಕಾರದವರಾಗ್ಲಿ ರಾಜ್ಯದ ಬಿಜೆಪಿಯವರಾಗ್ಲಿ ಅವ್ರ ಕಾಂಟ್ರಿಬ್ಯೂಷನ್ ಏನಿದೆ ಅಂತ ಇವತ್ತು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಮೋದಿ ಅವರು ಯಾಕೆ ಕ್ರೆಡಿಟ್ ತಗೊಂತಾ ಇದ್ದಾರೆ? ನಾನು ರಾಜ್ಯದ ಜನತೆಗೆ, ಗ್ರಾಹಕರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಸರ್, GST ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಈಗ ಯಾವುದೋ ಒಂದು ಪ್ರಾಡಕ್ಟ್ ಮೇಲೆ 18% GST ಇದೆ ಅನ್ಕೊಳ್ಳೋಣ. ಅಂದ್ರೆ 18% GSTಯಲ್ಲಿ 9% ಸ್ಟೇಟ್ GST, 9% ಸೆಂಟ್ರಲ್ GST. ಈಗ ಅವ್ರು ಯಾವುದೋ 18%ನ 5% ಮಾಡಿದ್ರು ಅನ್ಕೊಳ್ಳೋಣ. ಅದರ ಅರ್ಥ ಈಗ 5% 18% ಅಲ್ಲಿ ಹತ್ತತ್ರ 13% GST ಕಡಿಮೆ ಆಯ್ತಾ? 13% GST ಕಡಿಮೆ ಆಯ್ತು ಅಂದ್ರೆ ಹತ್ತತ್ರ 6.5% GST ಸ್ಟೇಟ್ದ. ಅಂದ್ರೆ ಇದು ಸ್ಟೇಟ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್. ಅಂದ್ರೆ ಈಗ ಇದರಿಂದ, ಈ GST ಇಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ 15ರಿಂದ 20% ಇನ್ಕಮ್ ವಾರ್ಷಿಕ ಕಡಿಮೆ ಆಗ್ತಿದೆ. 15ರಿಂದ 20,000 ಕೋಟಿ ನಮ್ಮ ಬೊಕ್ಕಸಕ್ಕೆ ನಷ್ಟ ಆಗ್ತಿದೆ. ಅಂದ್ರೆ ಇದು ರಾಜ್ಯ ಸರ್ಕಾರದ ಕೊಡುಗೆ. ಸಿದ್ದರಾಮಯ್ಯ ಸಾಹೇಬ್ರ 6ನೇ ಗ್ಯಾರಂಟಿ. ಇವತ್ತು ರಾಜ್ಯದಲ್ಲಿ GST ಸರಳೀಕರಣದಿಂದ ನೀವು ಯಾರಿಗಾದ್ರೂ ಕ್ರೆಡಿಟ್ ಕೊಟ್ರೆ ಅದು ಸಿದ್ದರಾಮಯ್ಯ ಸಾಹೇಬ್ರಿಗೆ, ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡಬೇಕು. ಇದರಲ್ಲಿ ಬಿಜೆಪಿ ಕಾಂಟ್ರಿಬ್ಯೂಷನ್ ಏನಿದೆ? ಅವ್ರದ್ದು ಕಾಂಟ್ರಿಬ್ಯೂಷನ್ 0. ಈಗ ಜನಕ್ಕೆ ಅರ್ಥ ಆಗಂಗೆ ಹೇಳಿದ್ದೀನಲ್ಲ, 28% ಇರೋದು 12% ಮಾಡಿದ್ದಾರೆ ಅಂದ್ರೆ ಅದ್ರ ಅರ್ಥ ನಮಗೆ 12% ಲಾಸ್ ಆಯ್ತು. ಅದ್ರಲ್ಲಿ 6% ಸ್ಟೇಟ್ ಕಾಂಟ್ರಿಬ್ಯೂಷನ್. ನಾವು 15-20 ಸಾವಿರ ಕೋಟಿ ಕಳ್ಕೊಂಡು ಈ ಗ್ಯಾರಂಟಿ ಕೊಡ್ತಿರೋದು. ರಾಜ್ಯದ ಜನತೆ, ನೀವು ರಾಜ್ಯ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ, DK ಸಾಹೇಬ್ರಿಗೆ ಅಭಿನಂದನೆ ಸಲ್ಲಿಸಬೇಕು. ಇದು ರಾಜ್ಯ ಸರ್ಕಾರದ 6ನೇ ಯಶಸ್ವಿ ಗ್ಯಾರಂಟಿ, ನಮ್ಮ ದಸರಾ ಗಿಫ್ಟ್ ಇದು. ಥ್ಯಾಂಕ್ ಯು ಸೋ ಮಚ್ ಸರ್. ಇದು ಪ್ರದೀಪ್ ಈಶ್ವರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆಗೆ ಹರೀಶ್, TV9 ಬೆಂಗಳೂರು.